ಸೊ ಗೈಸ್ ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ನ ಗೈಸ್ ಶುರು ಮಾಡೋಣ ಮೈಸೂರಿಂದ. ಸೊ ಇವತ್ತು ಮೈಸೂರು ಡ್ಯೂಟಿ ಡೇ 2 ಇವತ್ತು. ಸೊ ನೆನ್ನೆ ಬಂದ್ಬಿಟ್ಟು ನಾನು ಮತ್ತೆ ಮನೆಗೆ ಬಂದಿದ್ದೆ, ಪ್ಯಾಸೆಂಜರ್ ಕಾರ್ನ ನಿಲ್ಲಿಸ್ಬಿಟ್ಟು. ಸೊ ಇವತ್ತು ಹೋಗ್ತಾ ಇದ್ದೀನಿ ವಾಪಸ್ಸು. 10 ಕಿಲೋಮೀಟ್ರ್ ಇದೆ ಕಸ್ಟಮರ್ ಇರೋವಂಥ ಲೊಕೇಶನ್ನು. ಸೊ ಕ್ಯಾಬು ಇಲ್ಲ ಆಟೋನ ಬುಕ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಬಟ್ ಅದು ಬರ್ತಿಲ್ಲ. ಸೊ 8 ಗಂಟೆ ಅಷ್ಟಕ್ಕೆ ಬರೋದು ಕೇಳಿದ್ರು. ಹತ್ತತ್ರ ಇವಾಗ ಒಂದು 6:45 7 ಗಂಟೆ ಹತ್ತಿರ. ಸೊ ಬನ್ನಿ ಹೋಗೋಣ. ಇವತ್ತು ಆಲ್ಟ್ ಆಗ್ತಾರೆ ಎಲ್ಲೋ ಮೈಸೂರಲ್ಲೆಲ್ಲೋ ಒಂದಷ್ಟು ಕಡೆ ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ರು. ಸೊ ಅಲ್ಲಿ ಕರ್ಕೊಂಡು ಹೋಗ್ಬೇಕು. ಇವಾಗ ಬಂದ್ಬಿಟ್ಟು ಇಲ್ಲಿ ರಾಮಕೃಷ್ಣ ನಗರ ವಿವೇಕಾನಂದ ಸರ್ಕಲ್ ಇದೆಯಲ್ಲ, ಸೊ ಅಲ್ಲಿಗೆ ಕರ್ಕೊಂಬಂದು ಯಾವ್ದು ರಿಲೇಷನ್ ಮನೆಗೆ ಹೋದ್ರು. ಸೊ ಹೊಟ್ಟೆ ಹಸಿತಾಯ್ತು, ಊಟ ಮಾಡಬೇಕು. ಬನ್ನಿ ಇಲ್ಲೆಲ್ಲಾದ್ರು ಹೋಟ್ಲಾಗ ಹೋಗಿ ಊಟ ಮಾಡೋಣ. ಸೊ ಮನೆಗೆ ಕರೆದ್ರು, ಬಟ್ ನನಗೆ ಏನೋ ಒಂಥರ ಮುಜುಗರ ಅಂತಾರಲ್ಲ ಆ ಥರ. ಸೊ ಬೇರೆಯವ್ರು ಗೊತ್ತಿಲ್ದಿರೋ ಮನೆಗೆ ಹೋಗಿ ಊಟ ಮಾಡೋಕೆ ನನಗೇನೋ ಒಂಥರ. ಸರ್ ಅದಕ್ಕೆ ಹೊರಗಡೆನೇ ಮಾಡ್ಕೊಡ್ತೀನಿ ಅಂತಂದೆ. ಸೊ ಬನ್ನಿ ಹೋಗ್ಬಿಟ್ಟು ಊಟ ಮಾಡ್ಕೊಂಬರೋಣ. ಗಾಡಿ ಇಲ್ಲೇ ಮೇನ್ ರೋಡಲ್ಲಿ ಪಾರ್ಕ್ ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ. ನೋಡಿ ಇವೆಲ್ಲ ಓಡಾಡಿ ಆ ಜಾಗ ನಾವೆಲ್ಲ. ಸೊ ಹಿಂಗೆ ಸ್ಟ್ರೈಟ್ ಹೋದರೆ ವಿವೇಕಾನಂದ ಸರ್ಕಲ್ ಬರುತ್ತೆ. ಸೊ ಇಲ್ಲಿ ಹಾಕಿದ್ದೀನಿ ಗಾಡಿ ಮೈನ್ ರೋಡಲ್ಲೇ. ಸೊ ಬನ್ನಿ ಓಕೆ ಊಟ ಮಾಡಿಕೊಂಡು ಬರೋಣ ಅಂತೆ. ಗೈಸ್ ನೋಡಿ ಗಾಡಿ ಇಲ್ಲೇ ಪಾರ್ಕ್ ಮಾಡಿದ್ದೀನಿ ಮೈನ್ ರೋಡಲ್ಲೇ. ಸೊ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬರೋಣ ಅಂತ. ಹೋಟ್ಲು ಇಲ್ಲೆಲ್ಲ ಇದಂಗೆ ಐತೆ ಆ ಕಡೆ, ಹೋಗೋಣ ಬನ್ನಿ. ಹೆವಿ ಬಿಸಿಲಪ್ಪ ಮೈಸೂರು. ಏನಾಯ್ತಣ್ಣ? ಮೊಸರನ್ನ ಬಾತು ಅನ್ನ ಸಾಂಬಾರು. ಮೊಸರನ್ನ ಬಾತು ಅನ್ನ ಸಾಂಬಾರು. ಸ್ನೇಹಿತರೆ ಅನ್ನ ಸಾಂಬಾರು ತಗೊಂಡೆ, ಒಂದು ವಡೆ, ಹಪ್ಪಳ ಮತ್ತು ದೊಂಡೆಕಾಯಿ ಪಲ್ಯ, ಅನ್ನ ಮತ್ತು ಸಾಂಬಾರು. ಅನ್ನ ಸಾಂಬಾರು ಉಪ್ಪಿನಕಾಯಿ ಕೊಟ್ಟಿದ್ದಾರೆ, ತಿನ್ನೋಣ ಬನ್ನಿ. ಸೊ ಗೈಸ್ ಟೈಮ್ ಬಂದ್ಬಿಟ್ಟು ಹತ್ರ ಒಂದು 5:15 ಆಯಿತು. ಮಲಗ್ಬಿಟ್ಟಿದ್ದೆ ಅಂದ್ಕೊಳ್ಳಿ. ಅವರು ಕರ್ಕೊಂಬಂದಿದ್ದು ಬಿಟ್ಬಿಟ್ಟು ಅಲ್ಲಿ ವಿವೇಕಾನಂದ ಸರ್ಕಲಲ್ಲಿ ಬಿಟ್ಬಿಟ್ಟು ಮಲ್ಕೊಂಬಿಟ್ಟಿದ್ದೆ. ಊಟ ಮಾಡಿಬಿಟ್ಟು ಒಳ್ಳೆ ನಿದ್ದೆ ಬಂದುಬಿಟ್ಟಿತ್ತು, ಅಂದ್ಕೊಳ್ಳಿ ಸುಸ್ತಾಗ್ಬಿಟ್ಟಿತ್ತು. ಕಾರಲ್ಲಿ ಕುತ್ಕೊಳ್ಳೋದು ಈಸಿ ಅಲ್ಲ, ಏನಕ್ಕಂದರೆ ಬ್ಯಾಕ್ ಪೇಯ್ನ್ ಬಂದುಬಿಡುತ್ತೆ. ಬೆನ್ನೋವು ಇತ್ತು ನನಗೆ. ಬಿಟ್ಟು ಬರ್ತಾಯಿದ್ದೆ, ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಸ್ವಲ್ಪ ರೆಸ್ಟ್ ಮಾಡಿದೆ, ಹೋಗ್ಬಿಟ್ಟು ಟೀ ಕುಡ್ಕೊಂಡು ಬರೋಣ. ಅದರ ನೋಡಿ ಮೈಸೂರು ಆಗಲೇ ಈ ಥರ ಆಗ್ಬಿಟ್ಟೈತೆ ವೆದರು, ಆಯಿತಾ. ಬನ್ನಿ ಟೀ ಕುಡ್ಕೊಂಡು ಬರೋಣ ಹೋಗ್ಬಿಟ್ಟು. ಗೈಸ್ ಈ ಬಿಸ್ಕೆಟ್ ಯಾರು ತಿಂದಿರೋ ಕಮೆಂಟ್ ಮಾಡಿ. ಖಾರ ಬಿಸ್ಕೆಟ್ ಇದು ಮೈಸೂರಲ್ಲಿ ಸಿಗುತ್ತೆ, ಬಟ್ ಬೆಂಗಳೂರಲ್ಲಿ ಎಲ್ಲ ಅಂಗಡಿಯಲ್ಲಿ ಸಿಗುತ್ತೆ, ಮೈಸೂರಲ್ಲಿ ಸಿಗುತ್ತೆ ಇದು. ಸೊ ಟೀ ಕುಡ್ಕೊಂಡು ಇವಾಗ ಹೊರಡ್ತಾ ಇದ್ದೀನಿ. ಸೊ ಗೈಸ್ 6:15 ಬಿಟ್ಟಿದ್ದು, ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ರು. ಸೊ ಬರೋ ಅಷ್ಟಾಗಿ 9:45 ಆಯ್ತು ಮನೆಗೆ. ಸೊ ಒಂದು ಗೋಬಿ ರೈಸ್ ಒಂದು ಪಾರ್ಸಲ್ ತೊಗೊಂಡಿದ್ದೀನಿ. ಗಾಡಿ ಒಳಗಡೆ ಹಾಕಿದ್ದೀನಿ, ಇವತ್ತು ಗಾಡಿಲೇ ಮಲ್ಕೊಳ್ಳೋದು. ಬನ್ನಿ ಊಟ ಮಾಡಿಬಿಟ್ಟು ಮಲ್ಕೊಳ್ಳೋಣ. ಲೈಟಿಂಗ್ಸ್ ನೋಡೋಕೆ ಹೋಗ್ಬಿಟ್ಟು ದಸರಾ ಮುಗ್ದಿದ್ರು ಕೂಡ ಇವತ್ತು ಜನ ಅಂತೂ ಕಮ್ಮಿ ಆಗಿಲ್ಲ. ಸೊ ಹೆವಿ ಲೈಟಿಂಗ್ಸ್ ಇನ್ನೂ ಇರೋದ್ರಿಂದ ಹೆವಿ ಜನ ಇದ್ದಾರೆ ಮಾತ್ರ. ಹತ್ತತ್ರ 3 ಅವರು ಸಿಟಿಲಿ ಅಲ್ಲಿ ಒಂದು ಕಡೆಯಿಂದ ಒಂದು ಕಡೆ ಬರೋ ಅಷ್ಟೊತ್ತಿಗೆ, ಆಯಿತಾ. ಸೊ ಇವಾಗ 9:45 ಬಂದಿದ್ದೀನಿ. ಕಾಲಂತೂ ನೋವು ಬಂದ್ಬಿಡ್ತು ಅಂದ್ಕೊಳ್ಳಿ. ಸೊ ಊಟ ಫ್ರೈಡ್ ರೈಸ್, ಗೋಬಿ ಫ್ರೈಡ್ ರೈಸ್ ತೊಗೊಂಡಿದ್ದೀನಿ. ಸೊ ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮಲಗಬೇಕು. ಬೆಳಗ್ಗಿನ ಜಾವ ನಾಳೆ ಬೆಳಗ್ಗೆ ವಾಪಸ್ ರಿಟರ್ನ್ ಬೆಂಗಳೂರಿಗೆ ಹೊರಡಬೇಕು ಗೈಸ್. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಈ ವಿಡಿಯೋ ಜೊತೆಗೆ ನಾಳೆದು ಕೂಡ ಆ್ಯಡ್ ಮಾಡ್ತೀನಿ. ಸೊ ಇವತ್ತೊಂದು ಸೆಕೆಂಡ್ ಡೇದು ಮತ್ತು ನಾಳೆ ರಿಟರ್ನ್ ಬೆಂಗಳೂರಿಗೆ ಬರೋದು ವಿಡಿಯೋ ಕೂಡ ಒಂದೇ ವಿಡಿಯೋದಲ್ಲಿ ಬರುತ್ತೆ. ಸೊ ಅರ್ನಿಂಗ್ ಎಷ್ಟು ಅನ್ನೋದನ್ನು ನಾಳೆ ಬೆಂಗಳೂರು ರೀಚ್ ಆದಮೇಲೆ ಹೇಳ್ತೀನಿ, ಅಮೌಂಟ್ ಎಷ್ಟು ಸಿಕ್ತು ನನಗೆ ಏನು ಎತ್ತ ಅಂತ, ಆಯಿತಾ.
ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ ಡೇ 3. ಇವತ್ತು ಡೇ 3 ಸ್ಟಾರ್ಟ್ ಆಗಿದೆ. ಸೊ 3ನೇ ದಿನ ಹೊರಡ್ತಾ ಇದ್ದೀವಿ. ಇವತ್ತು ಮೈಸೂರಿಗೆ ಬಂದು ಎರಡು ದಿನ ಕಂಪ್ಲೀಟ್ ಆಗಿ 3ನೇ ದಿನ ರನ್ನಿಂಗು. ಸೊ ಓಕೆನಾ. ಸೊ ಇವತ್ತು ಬೆಂಗಳೂರಿಗೆ ರಿಟರ್ನ್ ಆಗಬೇಕು. ಸೊ ಇವತ್ತು ಎಷ್ಟೊತ್ತಿಗೆ ಬೆಂಗಳೂರು ರೀಚ್ ಆಗ್ತೀನಿ ಏನು ಎತ್ತ, ಮತ್ತು ಈ ಒಂದು 2 ಡೇಸ್ ಪ್ಲಸ್ ಎಕ್ಸ್ಟ್ರಾ ಏನು ಅವರ್ಸ್ ಏನಿದೆ, ಸೊ ಅದರದ್ದು ಅರ್ನಿಂಗ್ ಏನಿದೆ ಅನ್ನೋದನ್ನು, ನಾನು ಎಷ್ಟು ಅರ್ನಿಂಗ್ ಮಾಡ್ಕೊಂಡಿದ್ದೀನಿ, ಎಷ್ಟು ಸಂಪಾದನೆ ಆಗಿದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಇಸ್ಕೊಡ್ತೀನಿ. 2 ಡೇಸ್ದು ವಿಡಿಯೋನು ಕೂಡ. ಸೊ ಅದನ್ನು ಕೂಡ ಇದರಲ್ಲೇ ಕಂಟಿನ್ಯೂ ವಿಡಿಯೋ ಆಯ್ತಾ. ಇದು 3ನೇ ದಿನದ್ದು ಕಂಟಿನ್ಯೂ ವಿಡಿಯೋ ಆಗಿರುತ್ತೆ. ಸೊ ಟೈಮ್ ಬಂದ್ಬಿಟ್ಟು ಬೆಳಗಿನ ಜಾವ 6:30. ಸೊ ಇವತ್ತು ಕಾರಲ್ಲೇ ಮಲಗಿದ್ದೆ, ಎದ್ದುಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿದ್ದೀನಿ. ಸೊ ಅವ್ರು ಬರಬೇಕು, ವೆಯ್ಟ್ ಮಾಡ್ತಾ ಇದ್ದೀನಿ. ಕಸ್ಟಮರು ಬರ್ತಿದ್ದಂಗೆ ಕರ್ಕೊಂಡು ಬೆಂಗಳೂರು ಕಡೆ ಬರ್ತಾ ಇರೋದೆ. ಇವಾಗ ಒಂದು 6 ಗಂಟೆ ನಿದ್ದೆನೇ ಕರೆಕ್ಟಾಗಿ ಬಂದಿಲ್ಲ ಅಂದ್ಕೊಳ್ಳಿ. ಕಾರಲ್ಲಿ ಮಲ್ಕೊಳಕ್ಕಾಗಲ್ಲ, ಬೆನ್ನ ನೋವು ಬಂದ್ಬಿಡುತ್ತೆ. ಇಕ್ಕಟ್ಟಲ್ಲಿ ಮಲ್ಕೋದು ತುಂಬ ಇದು. ಸೊ ಸೀಟ್ ಮೇಲೆ ಮಲ್ಗೋಕ್ಕಾಗಲ್ಲ. ಸೊ ಬಟ್ ಏನು ಮಾಡೋಕ್ಕಾಗಲ್ಲ, ಅಪರೂಪಕ್ಕೆ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಕೆಲ್ಸಕ್ಕಂತ ಬಂದಮೇಲೆ ಅದನ್ನೆಲ್ಲ ನೋಡೋಕ್ಕಾಗಲ್ಲ. ಸೊ ನೋಡುವ ಗೈಸ್, ಅಪ್ಡೇಟ್ ಮಾಡ್ತೀನಿ ನಿಮ್ಗೆ, ಆಯಿತಾ. ಸೊ ಗೈಸ್, ಮನೆಯಲ್ಲಿ ಬೆಂಗಳೂರಿಗೆ ಬಂದು ರೀಚ್ ಆದ್ವಿ. ಹತ್ತತ್ರ 12:45 1 ಗಂಟೆ ಟೈಮ್ ಇವಾಗ. ಸೊ ಬೆಳಗ್ಗೆ ಬಂದ್ಬಿಟ್ಟು ಎಷ್ಟೊತ್ತು 8:45 ಹೊರಟಿದ್ದು. ಸೊ ಬನ್ನಿ ಹೊರಡೋಣ. ಅಮೌಂಟ್ ಎಷ್ಟು ಅಂತ ನಿಮಗೆ ಮನೆಗೆ ಹೋಗ್ಬಿಟ್ಟು ರೀಚ್ ಆದಮೇಲೆ ಹೇಳ್ತೀನಿ ನಾನು, ಎಷ್ಟು ಅರ್ನಿಂಗ್ಸ್ ಆಗೈತೆ ತೊಗೊಂಡಿರೋದು ಅಮೌಂಟು ಅಂತ, ಆಯಿತಾ. ಸೊ ನೋಡಿ 1 ಗಂಟೆ ಕರೆಕ್ಟಾಗಿ. ಸೊ ನಲ್ಲಿ ಮನೆ ಹತ್ರ ಬಂದು ರೀಚ್ ಆದೆ. ಒಂದು ಟೈಮ್ ಬಂದ್ಬಿಟ್ಟು ಎಷ್ಟು 2 ಗಂಟೆ ಕರೆಕ್ಟಾಗಿ, ಆಯಿತಾ. ಸೊ ಅಮೌಂಟ್ ಬಂದ್ಬಿಟ್ಟು ಎಷ್ಟು ಏನು ಅಂತ ಹೇಳಿರಲಿಲ್ಲ. ಮೈಸೂರು ಟ್ರಿಪ್ದು 2 ದಿನ ಟ್ರಿಪ್ದು 2 ದಿನ ಪ್ಲಸ್ಸು ಒಂದು 5 ಅವರ್ ಎಕ್ಸ್ಟ್ರಾ ಆಗೈತೆ. 3ನೇ ದಿನದಲ್ಲಿ 5 ಅವರ್ ಎಕ್ಸ್ಟ್ರಾ ಆಗೈತೆ. 53 ಅವರ್ಸ್ ಏನೋ ಆಗೈತೆ ಟೋಟಲ್, ಆಯಿತಾ. ನಾನು ಬಂದ್ಬಿಟ್ಟು ಅಮೌಂಟು ಈಸ್ಕೊಂಡಿರೋದು ಬಂದ್ಬಿಟ್ಟು 4,000. ಸೊ ಊಟ ಎಲ್ಲ ಅವ್ರದ್ದೇ ಇತ್ತು. ಸೊ ಅಕೊಮೊಡೇಷನ್ನು ಅವರೇ ಕೊಡಬೇಕಿತ್ತು. ಬಟ್ ಒಂದು ದಿನ ನಾನು ಹೋಗಿ ನಮ್ಮ ರಿಲೇಷನ್ ನಮ್ಮ ಅತ್ತೆಯವ್ರ ಮನೆಗೆ ಹೋಗಿದ್ದೆ. ಇನ್ನೊಂದು ದಿನ ಬಂದ್ಬಿಟ್ಟು ಲೇಟ್ ಆಯಿತು. ನೆನ್ನೆ ಬಂದಿದ್ದು ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು. ಸೊ ಆ ಟೈಮಲ್ಲಿ ಬಸ್ ಯಾವ್ದು ಸಿಗೋಲ್ಲ ಅಂದ್ಬಿಟ್ಟು ಕಾರಲ್ಲೇ ಮಲ್ಕೊಂಡಿದ್ದೆ, ಆಯಿತಾ. ಸೊ ಹಂಗೆ ನೋಡೋಕೆ ಹೋದ್ರೆ ಅಕೊಮೊಡೇಷನ್ ಏನೂ ಕೊಟ್ಟಿಲ್ಲ ಅವ್ರ ಕಡೆಯಿಂದ. 4,000 ರೂಪಾಯಿ ಟೋಟಲ್ ಅಮೌಂಟ್ ಕೊಟ್ಟಿರೋದು, ಆಯಿತಾ. ಊಟ ಎಲ್ಲ ಅವ್ರದ್ದೇ ಇತ್ತು. ಸೊ ಇದು 53 ಅವರ್ಸ್ ಟೋಟಲ್ಲು. 2 ದಿನದ್ದು 2.5 ದಿನ ಅಂದ್ಕೊಳ್ಳಿ, ಆಯಿತಾ. ಸೊ 2.5 ದಿನಕ್ಕೆ 2 ದಿನ ಕೌಂಟ್ ತೊಗೊಂಡಿದ್ದು. ಬಟ್ ವಾಪಸ್ ಬರೋದನ್ನು ಕೌಂಟ್ ಹೇಳಿರಲಿಲ್ಲ ಅವರು. ಸೊ ಇವಾಗ 4,000 ರೂಪಾಯಿ ಕೊಟ್ಟಿದ್ದಾರೆ ಟೋಟಲ್ಲು. ಸೊ ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಸೊ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಸಿಗೋಣ. ಟೇಕ್ ಕೇರ್, ಸಿ ಯು, ಬೈ ಬೈ ಗೈಸ್.